ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಾಸ್ತುದರ್ಪಣ ನ್ಯೂಸ್ ಚಾನೆಲ್. ನಾನು ನಿಮ್ಮ ರಾಜ್ಕುಮಾರ್ ಹಡ್ಪದ್, ಹುಮ್ನಾಬಾದ್. PKPS ನೂತನ ನಿರ್ದೇಶಕರಿಗೆ ಬಿಜೆಪಿ OBC ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ದಯಾನಂದ್ ಮೇತ್ರಿ ಅವರಿಂದ ಸನ್ಮಾನ. ತಾಲೂಕಿನ ಹುಡುಗಿ ಗ್ರಾಮದ PKPS ನೂತನ ನಿರ್ದೇಶಕರಿಗೆ ಬಿಜೆಪಿ OBC ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ದಯಾನಂದ್ ಮೇತ್ರಿ ಅವರು ಸನ್ಮಾನಿಸಿ ಮಾತನಾಡಿ, ಅವರು ಪಕ್ಷದ ಕಾರ್ಯಕರ್ತರು ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪಕ್ಷದ ಸಂಘಟನೆಗೆ ಶ್ರಮಿಸಬೇಕು ಎಂದರು. ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್, ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ಪಕ್ಷ ಜಯಭೇರಿ ಹೊಡೆಯುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದರು. ತಾಲೂಕಿನ ಹುಡುಗಿಯ ಗ್ರಾಮದ ಪ್ರಾಥಮಿಕ ಕೃಷಿ ಹಾಗೂ ಸಹಕಾರ ಸಂಘದ ಚುನಾವಣೆಯಲ್ಲಿ 8 ಜನ ಬಿಜೆಪಿ ಬೆಂಬಲಿತ ನಿರ್ದೇಶಕರಾಗಿ ಆಯ್ಕೆಯಾಗಲು ಕಾರಣರಾದ ಹುಡುಗಿ ನಡೆದ PKPS ಚುನಾವಣೆಯಲ್ಲಿ 12 ಜನ ಅಭ್ಯರ್ಥಿಗಳಲ್ಲಿ 8 ಜನ ಅಭ್ಯರ್ಥಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಆಯ್ಕೆ ಮಾಡಿದ್ದಾರೆ. ಹುಡುಗಿ ಗ್ರಾಮ ಜನತೆ, ಕಪ್ಪರಗಾಂವ್ ಹಿಪ್ಪರಗಿ ಜನತೆಗೆ ನನ್ನ ಧನ್ಯವಾದಗಳು. ಅವರ ಆಶಯಗಳನ್ನು ಪೂರೈಸುವ ಒಂದು ಸಂಕಲ್ಪ ಮಾಡಿ ನಾವು ಮುಂದಿನ 5 ವರ್ಷಗಳಲ್ಲಿ ಅವರ ರೈತ ಬಾಂಧವರ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ನಿವಾರಿಸಲು ನಾವು ಪ್ರಯತ್ನ ಮಾಡ್ತೇವೆ. ಈ ಬಿಜೆಪಿ ಪ್ಯಾನಲ್ ನೇತೃತ್ವ ವಹಿಸಿದ ಜಿಲ್ಲಾ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಹಾಗೂ ಸ್ಥಳೀಯ ಶಾಸಕರಾದ ಸಿದ್ದಲಿಂಗಪ್ಪ ಪಾಟೀಲ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು. ಇದು ಉತ್ಸ್ಫೂರ್ತವಾಗಿ ಜಯ ಗಳಿಸಿದಂಥ 8 ಜನ ಅಭ್ಯರ್ಥಿಗಳು ಅವರ ಅಧ್ಯಕ್ಷತೆಯಲ್ಲಿ ನಾವು ಮುಂದೆ ವರ್ಷಿಸುತ್ತೇವೆ ಎಂದು ಹೇಳಿ, ಬರುವಂಥ ಯಾವುದೇ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಎಲ್ಲ ಹಗಲು ರಾತ್ರಿ ದುಡಿದು ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತುಗಳು. ಶೆಟ್ಟಿ, ರೇವಣಪ್ಪ ಮುಸ್ತರಿ, ಪರಮೇಶ್ವರ್ ಮಲ್ಶೆಟ್ಟಿ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಕುಮಾರ್ ಮಾಶೆಟ್ಟಿ, ಬಿಜೆಪಿ ಬೂತ್ ಅಧ್ಯಕ್ಷ ಯುವರಾಜ್ ಬೋಯಿ, ಲಿಂಗರಾಜ್ ಮೇಲ್ದೊಡ್ಡಿ, ಬಸವರಾಜ್ ಮೇಲ್ದೊಡ್ಡಿ, ಪ್ರಭಾಕರ್ ಬಿರಾದರ್, ಅಶೋಕ್ ಮುಲ್ಗೆ, ಸಂಗಮೇಶ್, ಶಿವರಾಜ್, ಶ್ರೀದೇವಿ, ದಯಾನಂದ್ ಮೇತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಗೇನು ಅವ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಟಾರ. ನಮ್ಮ ರೈತರು, ಹುಡುಗಿ ಗ್ರಾಮದ ರೈತರು, ಕಪ್ಪರಗಾಂವ್ ಗ್ರಾಮದ ರೈತರು, ಹಿಪ್ಪರಗಿ ಗ್ರಾಮದ ರೈತರಿಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದು. ಅವ್ರಿಗೆ ನಾವು ಆಶ್ವಾಸನೆ ಕೊಡ್ತೀವಿ, ಬರೋ ದಿನದಾಗ ಒಳ್ಳೆ ಕೆಲಸ ಮಾಡಿ ನಮ್ಮದೊಂದು ಕುಂಡಿತಾಗಿ ಒಂದು ಬಿಲ್ಡಿಂಗ್ ಕೆಲಸ ಕಳಿಸ್ಯದ. ಬರೋ ದಿನ ಬಿಲ್ಡಿಂಗು ಉದ್ಘಾಟನೆ ನಮ್ಮ ಕೈ ಮೇಲೆ ಮಾಡಬೇಕಂತ ಇಚ್ಛೆ ಅದ. ನಾವು ರೈತರಿಗೆ ಎಲ್ಲ ರೀತಿಯಿಂದ ಏನೇ ಸರ್ಕಾರ ಸವಲತ್ತು ಬಂದೆವು ಅವ್ರಿಗೆ ಮನೆಗೆ ಹೋಗಿ ಮುಟ್ಟಿಸ್ತೇವೆ ಎಂಬುದು ಒಂದು ಅಭಿಮಾನ. ರೈತರಿಗೆ ನಾವು ಆಶ್ವಾಸನೆ, ಭರವಸೆ ಪೂರ ನಾವು ಕೊಡ್ತೇವೆ. ನಮ್ಮ ಮೇಲೆ ಅವ್ರ ವಿಶ್ವಾಸವನ್ನು ಮಾಡಿ ನಮಗೇನು ಗೆಲ್ಲಿಸಿ ಕಳಿಸ್ಯಾರ ಅವರು. ನಾವು ಅವ್ರಿಗೆ ಪೂರ ಧನ್ಯವಾದ ಹೇಳ್ತಾ, ಅವರು ರಾತ್ರಿ ಹಗಲು ರೈತರ ಸಲುವಾಗಿ ನಾವು ದುಡಿತೇವಂತ ಖಂಡಿತವಾಗಿ ಹೇಳೋಕ್ಕೆ ಬಯಸುತ್ತೇನೆ. ಬಸವ ತೀರ್ಥಪ್ಪ, ಯುರೋದರಪ್ಪ, ಸಿನ್ನನಿಕೇರ. ಇಂದು ನಮ್ಮ PKPS ವಿಜೇತರಾದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತೇನೆ ಮತ್ತು ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳುತ್ತೇನೆ, ಕೃತಜ್ಞತೆ ಸಲ್ಲಿಸುತ್ತೇನೆ. ನನ್ನ ಹೆಸರು ಶಿವರಾಜ್ ವಾಡೇಕರ್. ನಮ್ಮ ಹುಡುಗಿ ಗ್ರಾಮದ PKPS ಚುನಾವಣೆಯಲ್ಲಿ BJPಯ ಬೆಂಬಲಿತ 12 ಅಭ್ಯರ್ಥಿಯಲ್ಲಿ ಬಹುಮತದಿಂದ 8 ಅಭ್ಯರ್ಥಿಗಳನ್ನು ಗೆದ್ದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಇರಲಿ, ತಾಲೂಕು ಪಂಚಾಯತ್ ಇರಲಿ ಮತ್ತು ಜಿಲ್ಲಾ ಪಂಚಾಯತ್ ಇರಲಿ, ನಮ್ಮ ಗ್ರಾಮದ ಆದಂಥ ನಮ್ಮ BJP ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಿದೆವು. ಹಾಗೆ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಚುನಾವಣೆ ಮಾಡಿದೆವು. ಹೀಗಾಗಿ 8 ಅಭ್ಯರ್ಥಿಯನ್ನು ಗೆದ್ದಿದ್ದಾರೆ ಆಲ್ರೆಡಿ. ಇವಾಗ ಮತ್ತು ಬರೋಂಥ ದಿನಗಳಲ್ಲಿ ಅಧ್ಯಕ್ಷರು ನಮ್ಮ ಪಕ್ಷದವರೇ ಆಗ್ತಾರೆ. ಮತ್ತು ಏನೇ ಯಾವುದೇ ಚುನಾವಣೆ ಇರಲಿ, ನಮ್ಮ ಕ್ಷೇತ್ರದಿಂದ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಇರಲಿ, ತಾಲೂಕು ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಯಾವುದೇ ಚುನಾವಣೆ ಬಂದ್ರೆ ಮುಂದಿನ ದಿನಗಳದಾಗ ನಾವು ಭಾರತೀಯ ಜನತಾ ಪಾರ್ಟಿದಿಂದ ಗೆಲ್ಲಿಸೋ ಅಂತ ಇದು ಮಾಡ್ತೇವೆ. ಅದೇ ರೀತಿ ನಾವು ಎಲ್ಲರಿಗೆ 8 PKPS 8 ಸದಸ್ಯರಿಗೆ ಶುಭ ಹಾರಲಿ ಅಂತ ಹಾರೈಸುತ್ತೇನೆ.